ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಪ್ರತ್ಯಂಗಿರ ದೇವಿ ಬಹಳ ವಿಶೇಷವಾಗಿರತಕ್ಕಂಥ ಶಕ್ತಿ ದೇವತೆ ಎಂಬುದಾಗಿ ಹೇಳ್ತೀವಿ. ಬಹಳಷ್ಟು ಜನ ಹಾಗೆ ಬಹಳ ತಂತ್ರಿಗಳು ಹಾಗೆ ಇದರ ಬಗ್ಗೆ ಸಾಧನೆ ಮಾಡಿರ್ತಕ್ಕಂಥವರು ಇದ್ದಾರೆ. ಪ್ರತ್ಯಂಗಿರ ಹೋಮ, ಹವನ ಇತ್ಯಾದಿಗಳನ್ನು ಮಾಡಿ ತಮ್ಮ ಇಷ್ಟಾರ್ಥ ಕಾರ್ಯಗಳಾಗಿರ್ಬೋದು, ಪೀಡನೆಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ದುಃಖಗಳಾಗಿರ್ಬೋದು ತೆಗೆದುಹಾಕುವಂಥ ನಿಟ್ಟಿನಲ್ಲಿ ಒಂದು ಯಶಸ್ವಿಯಾಗಿ ಈ ತಂತ್ರವನ್ನು ಅವಲಂಬನೆ ಮಾಡಿರ್ತಾರೆ. ಇಲ್ಲಿ ಏನಂತಂದರೆ ಹೇಳಲಿಕ್ಕೆ ಹೊರಟಿರೋವಂಥ ವಿಷಯ, ಶತ್ರು ಬಹಳ ದುರ್ಬಲವಾಗಿರ್ತಾನೆ. ಅವನ ಅಟ್ಟಹಾಸ ಬಹಳ ಅತಿರೇಕವಾಗಿ ಕೂಡಿರುತ್ತೆ, ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ನಿಮಗೆ ಗೊತ್ತಾಗೋ ರೀತಿಯಲ್ಲಿ, ಗೊತ್ತಾಗದೇ ಇರೋ ರೀತಿಯಲ್ಲಿ ನೋವುಗಳನ್ನು ಕೊಡ್ತಾ ಇರ್ತಾನೆ. ಹೇಗೆ? ಅಪಪ್ರಚಾರ ಮಾಡ್ಬೋದು, ಜನರ ಹತ್ರ ನಿಮ್ಗೆ ಬೇಕಾದಷ್ಟು ಅವಮಾನ ಮಾಡ್ಬೋದು, ನಿಮ್ಗೆ ತೊಂದರೆ ಕೊಡ್ಬೋದು, ಹೊಡೆದಾಟ ಮಾಡ್ಬೋದು, ಬಡಿದಾಟ ಮಾಡ್ಬೋದು, ಅಥವಾ ನಿಮ್ಮ ವ್ಯವಸ್ಥೆ, ಸ್ಥಳ, ವಿಷಯಗಳಲ್ಲಿ ಅನಗತ್ಯವಾಗಿ ಕಿರುಕುಳ ನೀಡ್ಬೋದು. ಇದು ಒಂದು. ಗೊತ್ತಾಗದೇ ಇರೋ ರೀತಿಯಲ್ಲಿ ತಂತ್ರ, ಮಾಂತ್ರಿಕವಾದಂತಹ ಪ್ರಯೋಗ, ಅಥವಾ ಮನೆಗೆ ಏನಾರ ಒಂದು ಮಾಡೋದು, ದೃಷ್ಟಿ ಹಾಕುವಂದು, ಅಥವಾ ನಿಮ್ಮನ್ನು ಕಂಡ್ರೆ ಅವ್ನಿಗೆ ಅಸಹನೆ ಆಗೋದಿಲ್ಲ. ಒಟ್ಟು ನಿಮ್ಮನ್ನು ಮುಳುಗಿಸ್ಬೇಕು, ಅಧೋಗತಿಗೆ ತರಬೇಕು, ನರಕಕ್ಕೆ, ಕೂಪಕ್ಕೆ ನೂಕಬೇಕೆಂಬತಕ್ಕಂಥ ಅವನೊಂದು ದುರುದ್ದೇಶಪೂರ್ವಕವಾದಂಥ ನಡೆ. ಈಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವಿರ್ತೀರ. ಶತ್ರುನ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ದುಡ್ಡೂ ಇಲ್ಲ, ಹಣದ ಅಡಚಣೆ ಇದೆ, ಸಮಯದ ಅಡಚಣೆ ಇದೆ. ಶತ್ರುನ ಹೇಗಾದರೂ ಮಾಡಿ ಹಿಮ್ಮೆಟ್ಟಬೇಕು, ಗೆಲ್ಲಬೇಕು, ಅವನನ್ನು ದುರ್ಬಲವಾಗಿ ಬೀಳಿಸಬೇಕು. ನಿಮ್ಮ ಒಂದು ಮಹತ್ವಾಕಾಂಕ್ಷೆ, ಮನಸ್ಸಿನ ಆಸೆ. ಯಾಕಂದರೆ ಅವನು ನಿಮ್ಗೆ ಮಾಡಿರುವಂಥದ್ದು ಬೆಟ್ಟ ಇರುತ್ತೆ, ನೀವು ಯೋಚನೆ ಮಾಡಿದ್ದು ಅದು ಒಂದು ಸಣ್ಣ ಕಲ್ಲಿನ ಸಮವಾಗಿ ಇರುತ್ತೆ. ಪ್ರತಿಯೊಂದರಲ್ಲೂ ನೋಡಿ, ಜೀವನ ಅನ್ನೋದು ಒಂದು ಸಮಯ ಅಂತ ಇರುತ್ತೆ. ಆ ಸಮಯ ಬದುಕಿನಲ್ಲಿ ವಾಪಸ್ ಯಾವತ್ತೂ ಬರೋದಿಲ್ಲ. ಯಾರು ಎಷ್ಟೇ ದೊಡ್ಡವರಿರಲಿ, ಎಂಥ ವ್ಯಕ್ತಿ ಇರಲಿ, ಮೇಧಾವಿ ಇರಲಿ, ಕಲ್ತವನಿರಲಿ, ಎಂಥವನೇ ಇರಲಿ, ಕಳೆದು ಹೋದ ಸಮಯವನ್ನು ವಾಪಸ್ ಕೊಡಲಿಕ್ಕಾಗಲ್ಲ. ನಿಮ್ಮ ಒಂದು ಸಮಯವನ್ನು ಹಾಳು ಮಾಡಿರ್ತಾನೆ ಅವನು. ನಿಮ್ಮ ಒಂದು ಸಂತೋಷದ ಕ್ಷಣಗಳನ್ನು ಹಾಳು ಮಾಡಿರ್ತಾನೆ. ಶತ್ರುವಿನ ಒಂದು ವಿಚಾರವಾಗಿ ನೀವು ನರಳಾಟ ಮಾಡಿಕೊಂಡೆ 10, 20, 25 ವರ್ಷ ಜೀವನ ಮಾಡಿದ್ದೀರಂದರೆ ಬದುಕಿನಲ್ಲಿ ನೀವು ಫೇಲ್ಯೂರ್ ಆಗಿದ್ದೀರಂತಲೇ ಅರ್ಥ. ಯಾಕಂದರೆ ನಿಮ್ಮದನ್ನು ನೀವು ಉಳಿಸ್ಕೊಳಕ್ಕಾಗೋದಿಲ್ಲ. ಸದಾಕಾಲ ಅವನ ಜೊತೆ ಗುದ್ದಾಟ ಅಥವಾ ಅವನ ಒಂದು ಕಿರುಕುಳದಲ್ಲೇ ಜೀವನ ಮಾಡ್ಕೊಂಡು ಹೋಗಿರ್ತೀರ. ಎಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ನಗು ಅನ್ನೋದು ನೋಡ್ತೀರಾ, ಸಂತೋಷ ಅನ್ನೋದು ನೋಡ್ತೀರಾ. ಇಂತಹ ಶತ್ರುವನ್ನು ಬೆಳೀಲಿಕ್ಕೂ ಬಿಡಬಾರ್ದು. ಆದಷ್ಟು ಇಂಥ ಸಮಸ್ಯೆ ಆಗ್ತಾ ಇದ್ದಾಗಲೇ ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಆಕಸ್ಮಿಕವಾಗಿ ಇಂಥ ಒಂದು ಶತ್ರುಗಳಿಂದ ನೀವು ನರಳಾಟ ಮಾಡಿಕೊಂಡು ಇಷ್ಟು ದಿನ ಬಂದಿದೆ, ಆಗೋಗಿದೆ, ಇಷ್ಟೇ ನಮ್ಮ ಮನೆ ಬರ ಅಂತ ಹೇಳಿ ಕೂತ್ಕೊಳೋದು ಬೇಡ. ಈಗಾದರೂ ಜೀವನನ ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಇಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲೋ ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡೋಷ್ಟು ನಿಮಗೆ ಶಕ್ತಿ ಇಲ್ಲ, ಅಥವಾ ನಿಮ್ಗೆ ಸಮಯನೂ ಇಲ್ಲ, ನಿಮ್ಗೆ ಗೊತ್ತೂ ಇಲ್ಲ, ಅದ್ರ ಬಗ್ಗೆ ಆಲೋಚನೆ ಇಲ್ಲ. ಅಂಥದ್ರಲ್ಲಿ ಏನು ಮಾಡ್ಬೋದು ನಾವು? ಸರಳವಾಗಿ ನಿಮ್ಮಲ್ಲೇ ನೀವೇ, ನಿಮ್ಮ ಒಂದು ಸ್ಥಳದಲ್ಲೇ, ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಪರಿಸರದಲ್ಲಿ ಮಾಡುವಂಥ ವ್ಯವಸ್ಥೆಗಳನ್ನು ನಾನು ಹಲವಾರು ತಿಳಿಸ್ಕೊಟ್ಟಿದ್ದೀನಿ. ಒಂದಷ್ಟು ಜನ ಮಂದಿ ಮಾಡಿದ್ದಾರೆ, ಒಂದಷ್ಟು ಜನ ಮಾಡ್ತಾನೂ ಇದ್ದಾರೆ. ಇದರಿಂದ ನೋಡಿ ನಿಮ್ಮ ಕಾಯಕಲ್ಪಗಳು ವೇಗ ಪಡಿಬೋದು. ಹಾಗೆ ಶತ್ರುವಿನ ದೃಷ್ಟಿಯನ್ನು ನೀವು ಹಿಮ್ಮೆಟ್ಟಿಸ್ಬೋದು. ಹಾಗೆ ನಿಮ್ಮ ಬದುಕಿನಲ್ಲಿ ನಿಮ್ಮಲ್ಲೂ ಒಂದು ಕೂಡ ಗಾಂಭೀರ್ಯ ಅನ್ನೋದು ಬರುತ್ತೆ. ಹಾಗೆ ಇಂತಹ ಶತ್ರುಗಳನ್ನು ಯಾವ ರೀತಿಯಲ್ಲಾದರೂ ನಾನು ಬಗೆಹರಿಸ್ಕೊಳ್ಬಂಥ ಬಹುದಾದಂಥ ನನ್ನ ಒಂದು ಶಕ್ತಿ, ಇಚ್ಛಾಶಕ್ತಿ ನನಗಿದೆ ಎಂಬತಕ್ಕಂಥ ಒಂದು ಧೈರ್ಯನಾದರೂ ಬರುತ್ತೆ ನಿಮಗೆ. ಹಾಗಾಗಿ ಈ ಶತ್ರು ನಡೆಸುವಂಥ ಒಂದು ಕುತಂತ್ರಗಳಿದ್ದಾವಲ್ಲ, ನಿಮ್ಮ ಬದುಕನ್ನು ಹೈರಾಣ ಮಾಡುತ್ತೆ. ಸಂಗತಿಗಳನ್ನು ತಿರುಚಿ ಹೇಳುವಂಥದ್ದು, ಅವಮಾನ ಮಾಡುವಂಥದ್ದು, ಜನ ಸೇರಿದರೆ ಹಾಗೆ ನಿಮ್ಮನ್ನೆಲ್ಲೋ ಒಂದು ಕಡೆ ನೂಕುವಂಥದ್ದು, ನಿಮ್ಮನ್ನು ಬಾಲಿಶವಾಗಿ ಕುಗ್ಗಿಸುವಂಥದ್ದು, ನಿಮ್ಮನ್ನು ನಿತ್ರಣ ಮಾಡಿ ಸೋಲನ್ನು ಜೀವನ ಪೂರ್ತಿ ನೀಡುವಂಥದ್ದು. ಹಾಗೆ ನಿಮ್ಮ ವಸ್ತು, ಸ್ಥಿತಿ, ಪ್ರದೇಶ, ನಿಮಗೆ ನ್ಯಾಯಯುತ ಬರಬೇಕಾಗಿರ್ತಕ್ಕಂಥ ಅವಕಾಶ, ಆಸ್ತಿ ಏನೇ ಇರಲಿ, ಎಲ್ಲದರಲ್ಲೂ ನಿಮ್ಮನ್ನು ಬಹಳಷ್ಟು ಆತ ಕುಗ್ಗಿಸಿ ಬಗ್ಗಿಸಿ ಹೀನಾಮಾನವಾಗಿ ನಡೆಸ್ಕೊಂಡಿರ್ತಾನೆ. ಇಂಥ ಶತ್ರುವನ್ನು ನಾವು ಹಿಮ್ಮೆಟ್ಟಿಸಬೇಕಂತಂದರೆ ಪ್ರತ್ಯಂಗಿರ ದೇವಿಯ ಒಂದು ಕೃಪೆ, ಆಶೀರ್ವಾದ ಬಹಳಷ್ಟು ಅವಶ್ಯಕವಾಗಿರುತ್ತದೆ.
ಮುಂದೆ ದಿನಗಳಲ್ಲಿ ನಾನು ಪ್ರತ್ಯಂಗಿರ ದೇವಿ ಬಗ್ಗೆ ಹೇಳ್ತೀನಿ, ಅದು ಬೇರೆ ವಿಷಯ. ಪ್ರತ್ಯಂಗಿರ ದೇವಿಯ ಮಂತ್ರ, ಈ ಮಂತ್ರವನ್ನು ನಾನು ಹೇಳಿದ ರೀತಿಯಲ್ಲಿ ಮಾಡಿ, ಖಂಡಿತವಾಗಿ ಶತ್ರು ದುರ್ಬಲನಾಗೋದು ನಿಶ್ಚಿತವಾಗಿ ಆಗೇ ಆಗುತ್ತೆ. ಆತ ಬಿದ್ದೇ ಬೀಳ್ತಾನೆ. ಎಷ್ಟು ಅಟ್ಟಹಾಸದಿಂದ ಮೆರಿತಾ ಇದ್ದಾನೆ ನೋಡಿ ನಿಮ್ಗೆ ಹೊಟ್ಟೆ ಉರಿಬೋದು, ಆದರೆ ಏನೂ ಮಾಡದೇ ಇರುವಂಥ ಹತಾಶ ಪರಿಸ್ಥಿತಿಯಲ್ಲಿ ನೀವು ಜೀವನ ಕಾಲ ಕಳೀತಾ ಇರ್ಬೋದು. ಅದೇ ರೀತಿಯಾಗಿ ಶತ್ರುವನ್ನು ನಾವು ಒಂದು ಹಂತಕ್ಕೆ ಪಾಠ ಕಲಿಸುವಂಥ ಒಂದು ವ್ಯವಸ್ಥೆ ಇದಾಗಿದೆ. ನೋಡಿ, ಮಂತ್ರವನ್ನು ಸರಿಯಾಗಿ ಕೇಳ್ಕೊಳ್ಳಿ. ಓಂ ಹ್ರೀಂ ಕ್ಷಂ ಭಕ್ಷ ಜ್ವಾಲ ಜಿವ್ವೆ ಕರಾಳದಂತ್ರಿ ಪ್ರತ್ಯಂಗಿರೆ ಕ್ಷಂ ಹ್ರೀಂ ಹಂ ಫಟ್. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಓಂ ಹ್ರೀಂ ಕ್ಷಂ ಭಕ್ಷ ಜ್ವಾಲ ಜಿವ್ವೆ ಕರಾಳದಂತ್ರಿ ಪ್ರತ್ಯಂಗಿರೆ ಕ್ಷಂ ಹ್ರೀಂ ಹಂ ಫಟ್. ಮಂತ್ರೋಚ್ಚಾರಣೆ ಸ್ಪಷ್ಟವಾಗಿರಲಿ. ಹಾಗೆ ಆ ಮಂತ್ರೋಚ್ಚಾರಣೆ ಮಾಡುವಾಗ ಒಂದು ಅಲೆಗಳು ಎದ್ದೊಳಬೇಕು, ಆ ರೀತಿಯಾದಂಥ ಒಂದು ಬಿಗುತನ ಇರಲಿ. ಆ ರೀತಿಯಾಗಿ ಮಂತ್ರವನ್ನು ಉಚ್ಚಾರಣೆ ಮಾಡಿ. ನಾನು ಹೇಳಿಕೊಟ್ಟಿರ್ತಕ್ಕಂಥ ಈ ಮಂತ್ರವನ್ನು ಭಾಳಷ್ಟು ಜನ ಹೇಳ್ತಾರೆ, ಗುರು ಉಪದೇಶದಿಂದ ಕೇಳಬೇಕು, ಗುರು ಅನುಗ್ರಹ ಆಗಬೇಕು. ಹೇಳಿದ್ದೀನಿ, ಮಾಡಿ ಅಷ್ಟೆ. ಹುಡ್ಕೊಂಡು ಹೋಗೋಷ್ಟು ಸ್ಥಿತಿ ಇಲ್ಲ. ಇದರಿಂದ ನಿಮಗೇನು ಅಡ್ಡ ಪರಿಣಾಮ ಇಲ್ಲ. ಖಂಡಿತ ಶತ್ರು ಬಾಧೆ ಇದೆ, ನೀವು ಮಾಡಬೇಕು, ಮಾಡಿ ಅಷ್ಟೆ. ಈ ಮಂತ್ರವನ್ನು 11 ಬಾರಿ ಹೇಳಿ. ಹೇಗೆ? ಒಣ ಮೆಣಸಿನಕಾಯನ್ನು ಒಂದು ಚಿಕ್ಕದಾಗಿ ಮಣ್ಣಿನ ಪಾತ್ರೆಯಲ್ಲೋ ಎಲ್ಲಾದರೂ ಹಾಕಿ ನಿರ್ಜನ ಪ್ರದೇಶ, ಯಾರು ಇಲ್ಲದಿರುವಂಥ ಸ್ಥಳದಲ್ಲಿ ಹಾಕಿಬಿಟ್ಟು ಈ ಒಣ ಮೆಣಸಿನಕಾಯಿ ಇದೆಲ್ಲ ಅದನ್ನು ಹಾಕಿ ಕರ್ಪೂರದ ಸಹಾಯದಿಂದ ಈ ಹಚ್ಚಿಬಿಡಿ, ಬೆಂಕಿಯನ್ನು ಹಾಕಿದ ನಂತರ ನೀವು ಅಲ್ಲೇ ಕೂತ್ಕೊಂಡು ಈ ಮಂತ್ರವನ್ನು ಯಾವುದೇ ದಿಕ್ಕು, ಯಾವುದೇ ವಿಚಾರ ಇರಲಿ ಮಾಡಿ, ಯಾವುದಾದ್ರೂ ದಿಕ್ಕಿಗೆ ಕೂರು ಗೊತ್ತಾವೆ 11 ಬಾರಿ ಈ ಮಂತ್ರವನ್ನು ಹೇಳಿ ಸಾಕು. ಹಾಗೆ ನಿಮಗೆ ನಿಮ್ಮ ಶತ್ರುವಿನ ಕಲ್ಪನೆ ಸ್ಪಷ್ಟವಾಗಿರಲಿ, ಮತ್ತು ನೀವು ಏನಕ್ಕೋಸ್ಕರ ಮಾಡ್ತಾಯಿದ್ದೀರ ಅನ್ನೋವಂಥ ಉದ್ದೇಶವು ಸ್ಪಷ್ಟವಾಗಿರಲಿ. ಹಾಗೆ ಶತ್ರುವಿನ ಹೆಸರು, ಅವನ ಮುಖಚರ್ಯೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಲಿ. ಹಾಗೆ ನಿಮ್ಮ ಬಾಧೆ ವ್ಯವಸ್ಥೆ ಏನಿದೆ ಅವೆಲ್ಲವೂ ಆ ಕ್ಷಣದಲ್ಲಿ ನಿಮ್ಮ ಕಣ್ಣು ಮುಂದೆ ಬಂದು ಹೋಗಿರಬೇಕು. ತದನಂತರವಾಗಿ ಈ ತಂತ್ರವನ್ನು ಪ್ರಾರಂಭ ಮಾಡಿ, ಇದೆಲ್ಲ ಆದ ನಂತರ ಉಳಿದಿರ್ತಕ್ಕಂಥ ಅವಶೇಷವನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡಿ. ಖಂಡಿತ ಈ ಒಂದು ಮಂತ್ರ ಸಹಾಯದಿಂದ, ತಂತ್ರ ಸಹಾಯದಿಂದ, ಆ ಪ್ರತ್ಯಂಗಿರ ದೇವಿಯ ಆಶೀರ್ವಾದದಿಂದ ಶತ್ರುವಿನ ಒಂದು ಏನು ಅಟ್ಟಹಾಸ ಇದೆ ಅವೆಲ್ಲ ಮೆಟ್ಟಿ ಅವನನ್ನು ದುರ್ಬಲನಾಗಿ ಬೀಳಿಸುವಂಥ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ. ಮಾಡಿ. ನರಳಾಟ ಬೇಡ, ದುಃಖ ಬೇಡ, ಹಿಂಜರಿಕೆ ಬೇಡ, ನೋವಿನ ಹತಾಶೆಯಲ್ಲಿ ನಿಮ್ಮ ಪರಿಸ್ಥಿತಿಯನ್ನು ದಿನಗಟ್ಟಲೆ ತಾವು ನುಗ್ಕೊಂಡು ಹೋಗೋದು ಬೇಡ. ಹೇಗಾದರೂ ಮಾಡಬೇಕು, ಗೆಲ್ಲಬೇಕು. ಹಾಗೆ ಬದುಕಿನಲ್ಲಿ ನೀವು ಕೂಡ ಸಂತೋಷವಾಗಿರಬೇಕು. ಈ ಒಂದು ಎಲ್ಲವನ್ನ ಯೋಚನೆಯನ್ನು ಮನಸ್ಸಲ್ಲಿಟ್ಕೊಂಡು ನೀವು ಮಾಡಿ. ಯಾರಿಗೂ ಹೋಗಿ ದುಡ್ಡು ಕೊಟ್ಟು ಪೂಜೆ ಮಾಡಿಸೋದಲ್ಲ, ಎಲ್ಲೋ ದೇವಸ್ಥಾನ ದೇವ್ರ ದಿಂಡ್ರಂತ ಸುತ್ತಾಡೋದು ಬೇಡ. ಅಥವಾ ನಮಗೆ ಇಷ್ಟೇ ಸಮಯ ಇಲ್ಲ, ಕುತ್ಕೊಂಡು ಕಾಯೋಷ್ಟು ನಮ್ಗೆ ಪೇಷನ್ಸ್ ಇಲ್ಲ, ಎಲ್ಲ ಏನೇ ಇರಲಿ, ನೀವು ಧನಿಕರಿರಲಿ, ಸಿರಿವಂತರಿರಲಿ, ಬಡವರಿರಲಿ, ಏನು ಬೇಡ, ನಿಮ್ಮ ಕೈಯಿಂದ ಈ ಕೃತ್ಯವನ್ನು ಮಾಡಿ, ಈ ಒಂದು ತಂತ್ರವನ್ನು ಮಾಡಿ. ಖಂಡಿತ ನಿಮ್ಗೆ ಇದರಿಂದ ಫಲಿತಾಂಶ ಸಿಗುತ್ತೆ. ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.